ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವು ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗು ನಾನು ಇವತ್ತು ಶೇರ್ ಮಾಡಕತ್ತೀನಿ. ಬೆಳಗ್ಗಿನ ವ್ಲಾಗ್ನ ಶುರು ಮಾಡಿಬಿಟ್ಟಿದ್ದು ನೋಡ್ರಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಾಗಿಲೆಲ್ಲ ಕಸ ಹೊಡೆದು ರಂಗೋಲಿ ಹಾಕಿ ಬನ್ನಿ. ಬಂದಾದ್ಮೇಲೆ ಚಹಾ ಕುಡಿದು ಸಾನ್ವಿನ ಸ್ನಾನ ಮಾಡಿಸ್ಕೊಂಡು ಬನ್ನಿ. ಫಸ್ಟ್ ಇವತ್ತಿಗೆ ಸ್ವಲ್ಪ ಲೇಟಾಗಿ ಎದ್ದಿದ್ಲು, ಹಾಗಾಗಿ ಆಕಿನ ಸ್ನಾನ ಮಾಡಿಸಿ ಸ್ಕೂಲಿಗೆ ರೆಡಿ ಮಾಡೀನಿ. ರೆಡಿ ಮಾಡಿದಾದ್ಮೇಲೆ ಇವಾಗ ಆಕಿ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡತ್ತೇನೆ ನೋಡ್ರಿ. ಸ್ನ್ಯಾಕ್ಸಿಗೆ ಆರೆಂಜ್ ಬೇಕಂತಂದ್ಲು, ಹಾಗಾಗಿ ನಾನು ಇನ್ಸ್ಟಾಮಾರ್ಟಲ್ಲಿ ಬುಕ್ ಮಾಡಿದ್ನಿ. ಅವ ಆರೆಂಜ್ ಬಂದಿದ್ದು ನೋಡ್ರಿ. ಅವನನ್ನು ಇವಾಗ ಸುಲಿದು ಆಕೆಗೆ ಬಾಕ್ಸಿಗೆ ಹಾಕತ್ತೀನಿ. ಮತ್ತು ಸ್ಮೂದಿ ಮಾಡಿಕೊಟ್ಟಿದ್ದೆ ಆಕೆಗೆ. ಆಕೆ ಸ್ಮೂದಿ ಕುಡ್ದಿದ್ಲು, ರೆಡಿನೂ ಆಗಿದ್ಲು. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಆಕಿನ ಸ್ಕೂಲಿಗೆ ಹೋಗಿಬಿಟ್ಟು ಬರಬೇಕು. ಇವತ್ತು ಬುಧವಾರ ಕಲರ್ ಡ್ರೆಸ್ಸು ಸಾನ್ವಿಗೆ, ಹಾಗಾಗಿ ಆಕೆಗೆ ರೆಡಿ ಮಾಡಿ ಬಿಟ್ಟಿದ್ದು ನೋಡ್ರಿ. ಆಕೆ ಇದೇ ಡ್ರೆಸ್ ಹಾಕೋಬೇಕು ನಾನು ಅಂಥೇಳಿ ಇವತ್ತು ಈ ಡ್ರೆಸ್ ಹಾಕ್ಕೊಂಡಿದ್ಲು. ಇದನ್ನು ನಾನು ಮೈಸೂರಲ್ಲಿ ಟ್ರೆಂಡ್ಸ್ ಒಳಗೆ ತೊಗೊಂಡು ಬಂದಿದ್ನಲ್ಲ, ಆಕೆ ಒಂದು ಸರಿನೂ ಸ್ಕೂಲಿಗೆ ಹಾಕ್ಕೊಂಡು ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಅದನ್ನ ಹಾಕ್ಕೊಂಡು ಹೋಗ್ತೀನಮ್ಮ ಅಂಥೇಳಿ ಅದನ್ನು ಹಾಕ್ಕೊಂಡು ರೆಡಿಯಾಗಿದ್ಲು. ಆರೆಂಜ್ ಹಾಕಿನಿ, ಆಮೇಲೆ ಒಂದೆರಡು ಬಿಸ್ಕೆಟ್ ಹಾಕತ್ತಾನೆ ನೋಡ್ರಿ. ನಮ್ಮ ಮನೆಯವರ ಬಿಸ್ಕೆಟ್ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದುಬಿಟ್ಟಾರು. ನಾನು ಅದರ ತರಂಗೇನೇ ಇಲ್ಲ, ಲಿಮಿಟಲ್ಲಿ ತೊಗೊಂಡು ಬಂದಿರ್ತೀನಿ. ಅವರು 2 ಪ್ಯಾಕೆಟ್ ದೊಡ್ಡ ತೊಗೊಂಬಂದ್ಬಿಟ್ಟಾರು, ಹಾಗಾಗಿ ಅವನ್ನ ಖಾಲಿ ಮಾಡಬೇಕು ಹೆಂಗಾದರೂ ಮಾಡಿ. ಸ್ನ್ಯಾಕ್ಸಿಗೆ 2 ಹಾಕಿರ್ತಾನೆ ನೋಡ್ರಿ ಸಾನ್ವಿಗೆ ಸ್ಕೂಲಿಗೆ. ದಿನಕ್ಕೆ 2 ಬಿಸ್ಕೆಟು, ಮತ್ತು ಬೇರೆ ಬಿಸ್ಕೆಟ್ ಕೊಡೋಂಗಿಲ್ಲನ. ಆಕಿ ಸ್ಕೂಲಿಂದ ಬಂದಮೇಲೂ ಕೇಳ್ತಾಳೆ, ಆದರೆ ನಾನು ಕೊಟ್ಟಿರೋಂಗಿಲ್ಲ. ದಿನಕ್ಕೆ 2 ಬಿಸ್ಕೆಟ್ ಅಂತೇಳಿ 2 ಕೊಟ್ಟಿರ್ತಾನೆ ಅಷ್ಟೇ ತಿಂದ ಮಕ್ಕಳು. ಆಕಿನ ಸಾನ್ವಿನ ಸ್ಕೂಲಿಗೆ ಹೋಗ್ಬಿಟ್ಟು ಬನ್ನಿ. ಬಿಟ್ಟು ಬಂದಾದ್ಮೇಲೆ ಟೊಮೆಟೊ ರೈಸ್ ಮಾಡಿದ್ದು ನೋಡ್ರಿ ಇವತ್ತು. ಸಿಂಪಲ್ಲಾಗಿ ಟೊಮೆಟೊ ರೈಸು. ಇದನ್ನು ವಿಡಿಯೋದಲ್ಲಿ ನಾನು ಸುಮಾರು ಸಾರಿ ಶೇರ್ ಮಾಡಿದ್ದೀನಿ, ಹಾಗಾಗಿ ರೆಸಿಪಿನ ಶೇರ್ ಮಾಡಿಲ್ಲ. ಟೊಮೆಟೊ ಬಾತೆಲ್ಲ ರೆಡಿ ಮಾಡಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬನ್ನಿ. ಬಂದಾದಮೇಲೆ ನಮ್ಮ ಮನೆಯವ್ರ ಬಾಕ್ಸ್ ರೆಡಿ ಮಾಡತ್ತೇನೆ ನೋಡ್ರಿ. ಮೊಸರು ಬಜ್ಜಿನೂ ಮಾಡಿದ್ನಿ, ಆಮೇಲೆ ಟೊಮೆಟೊ ರೈಸು. ಇವತ್ತು ಇಷ್ಟ ಮಾಡಿದ್ನ್ಯಾನ ಏನು ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅವತ್ತಿನ ದಿವಸನೂ ಅಷ್ಟೇ ನನಗೆ ಹುಷಾರಿರಲಿಲ್ಲ. ಇವತ್ತು ಹುಷಾರಾಗಿದ್ದೀನಿ, ಆದ್ರೆ ನಾನು ಅವತ್ತು ವಿಡಿಯೋ ಶೂಟ್ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಹುಷಾರು ಇರಲಿಲ್ಲ. ಹಾಗಾಗಿ ನಾನು ಜಾಸ್ತಿ ಏನೂ ಕೆಲಸಗಳು ಮಾಡೋಕ್ಕೆ ಹೋಗತ್ತಿರಲಿಲ್ಲ. ನಮ್ಮ ಮನೆಯವ್ರು ಹೇಳಿಬಿಟ್ಟಿದ್ರು, ನಿನ್ಗೆ ಆದ್ರೆ ಮಾಡು, ಆಗಲಿಲ್ಲ ಅಂದ್ರೆ ಬೇಡ, ನಾನು ಹೊರಗಡೆನೇ ಊಟ ಮಾಡ್ಕೋತೇನೆ ಅಂತೇಳಿ. ಆದರೆ ನಾನು ಮನೆಗಿನ ಊಟ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎದ್ದು ಹಿಂಗೇನಾದರೂ ಒಂಥರ ಮಾಡಿ ಕೊಡ್ತಿದ್ದೆ ಅಷ್ಟೇ. ಸಲಾಡನ್ನು ಮಾಡಿದ್ನಿ. ನಾನಿವತ್ತು ತಲೆ ಸ್ನಾನ ಮಾಡಿದ್ನಿ, ಯಾಕಂದ್ರೆ ನಾಳೆಗೆ ಅಮಾವಾಸ್ಯೆ ಇತ್ತಲ್ಲ, ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆತಂತೇಳಿ ತಲೆ ಸ್ನಾನ ಮಾಡಿದ್ನಿ. ನನಗೇನು ಜ್ವರ ಅದು ಏನು ಬಂದಿರಲಿಲ್ಲ, ಗಂಟ್ಲು ಇನ್ಫೆಕ್ಷನ್ ಆಗಿತ್ತು ಅಷ್ಟೇ. ಅದಕ್ಕೋಸ್ಕರ ಸ್ನಾನ ಅದು ಏನು ಮಾಡೋದು ಬಿಟ್ಟಿರಲಿಲ್ಲನೇ, ಸ್ನಾನ ಮಾಡಿದ್ನಿ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದ್ನಲ್ಲ, ಅವಾಗೇನು ಡಾಕ್ಟರ್ ಕೇಳಿದ್ರೂ ಅವ್ರೇನು ಹೇಳಿರಲಿಲ್ಲ ನನಗೆ, ಸ್ನಾನ ಮಾಡಬೇಡ್ರಿ ಮತ್ತು ಇಂಥದ್ದು ಏನು ತಿನ್ನಿರಿ ಫುಡ್ ಒಳಗು ಅದೇನೂ ಇಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಿನ್ನಿರಿ. ಆದರೆ ಗಂಟ್ಲಿಗೆ ಸ್ವಲ್ಪ ಇದು ಏನದು ಈ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ದು ಬಾಯಿಗೆ ಹಾಕಿ ಮುಕ್ಕಳಿಸೋದು ಲಿಕ್ವಿಡ್ ಬರ್ತೈತಲ್ಲ, ಅದೇ ಥರದ್ದು ಒಂದು ಲಿಕ್ವಿಡ್ ಕೊಟ್ಟಾರಷ್ಟೇ. ಅದನ್ನಷ್ಟು ಮಾಡಿರಿ ಕಡಿಮೆ ಆಗ್ತೈತಿ. ಮತ್ತು ಭಾಳ ಏನಾಗಿಲ್ಲ, ಸ್ವಲ್ಪ ಕಡಿಮೆ ಆಗೈತಿ ಏನದು ಇನ್ಫೆಕ್ಷನ್ ಅಂತ ಹೇಳಿದರು. ಹಾಗಾಗಿ ನಾನು ಸ್ನಾನ ಎಲ್ಲ ಬಿಡೋದೇನು ಮಾಡಿರಲಿಲ್ಲ. ಮತ್ತೊಂದಷ್ಟು ಮಂದಿ ಕಮೆಂಟ್ ಮಾಡ್ತಾರೋ, ಹುಷಾರಿಲ್ಲ ಅಂತೀರಿ ಮತ್ತು ತಲೆ ಸ್ನಾನದು ಮಾಡೇ ಚಲೋನ ಅದರಲ್ಲ ಅಂತೇಳಿ, ಹಾಗಾಗಿ ಹೇಳಕತ್ತೀನಿ ಅಷ್ಟೇ. ನನಗೆ ಹುಷಾರಿಲ್ಲ ಅಂತಂದ್ರೆ ಅದೇ ನೆಗಡಿ ಕೆಮ್ಮು ಗಂಟ್ಲು ಇನ್ಫೆಕ್ಷನ್ ಆಗಿತ್ತು, ಜ್ವರ ಅದೇನು ಬಂದಿರಲಿಲ್ಲ. ನಮ್ಮ ಮನೆಯವ್ರಿಗೆ ಬಾಕ್ಸ್ ಹಾಕಿ ಕೊಟ್ನಿ, ಅವರು ಕೆಲ್ಸಕ್ಕೆ ಹೋದರು. ಅವ್ರು ಹೋದಾದ್ಮೇಲೆ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಹಾಲು ಕಾಯಿಸೋದಿತ್ತು, ಸ್ವಲ್ಪ ಹಾಲನ್ನು ಕಾಯಿಸಿ ಸ್ವಲ್ಪ ಸಲಾಡು, ಆಮೇಲೆ ಟೊಮೆಟೊ ಬಾತು, ಮೊಸರು ಬಜ್ಜಿ ಹಾಕ್ಕೊಂಡು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಇನ್ಮೇಲೆ ನನಗಾದ್ರೆ ಕೆಲಸ ಮಾಡ್ತೀನಿ ಅಷ್ಟೇ, ಇಲ್ಲಂತಂದ್ರೆ ಇಲ್ಲ. ಆಲ್ಮೋಸ್ಟ್ ನಾನು ಅವ್ರು ಹೋಗ್ಬಿಡ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಿ. ಮನೆ ಗುಡಿಸಿ ಒರೆಸಿ ಆಮೇಲೆ ಪಾತ್ರೆ ತೊಳೆದು ಎಲ್ಲನೂ ಮಾಡಿಬಿಟ್ಟಿರ್ತೀನಿ ಅವ್ರು ಹೋಗ್ಬಿಡ್ಕೆ. ಹಾಗಾಗಿ ಆಮೇಲೆ ಏನು ಕೆಲಸ ಇರೋಂಗಿಲ್ಲ, ಬರೀ ವಿಡಿಯೋ ಎಡಿಟಿಂಗು ಮತ್ತು ಹೊಲಿಯೋದು ಇಷ್ಟೇ ಇರ್ತೈತಿ. ಫ್ರೆಂಡ್ಸ್ ಟೈಮ್ ಈಗ 2 ಗಂಟೆ ಆಗೈತೆ ನೋಡ್ರಿ. ನಾನು ವೀಡಿಯೋಸ್ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡು ಖರೆ ನನಗಂತೂ ಆಗ್ತಾನೇ ಇಲ್ಲ, ಏನು ಮಾಡೋಕ್ಕೂ. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರತ್ತಂತೇಳಿ ಸಾನ್ವಿನೂ ಅರ್ಧ ಹೋಮ್ವರ್ಕ್ ಬರೆದ್ಲು, ನಿದ್ದೆ ಬರತ್ತಂತೇಳಿ ಮಲ್ಕೊಂಡಾಳು. ನನಗೂ ಮೂಗೇರಿ ಸೇರಿಸಿ ಸಿಕ್ಕಾಪಟ್ಟೆ ತಲೆನೂ ಬಂತು. ಹಂಗೂ ಹಿಂಗೂ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನಿ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡತ್ತೇನೆ ನೋಡ್ರಿ. ನಾನೆಲ್ಲ ಫುಲ್ ಇವತ್ತು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಕರೆ ಆಗ್ತಾನೆ ಇಲ್ಲ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮುಂದೆ ಎಲ್ಲ ಕೆಲಸನ ಮಾಡ್ತೇನೆ ನೋಡ್ರಿ. ಹಂಗೆ ಈ ವ್ಲಾಗ್ನು ನಾನು ಸಂಜೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ತರಕಾರಿ ತರಕೊಂತೀವಿ ನೋಡ್ರಿ. ಸಂಜೆ ಮುಂದೆ ನಾನು ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ನಿ, ಯಾಕಂದ್ರೆ ಮತ್ತೆ ಎಚ್ಚರ ಆಗಲಿಲ್ಲ ಅಂದರೆ ತರಕಾರಿ ತರಕೋಕ್ಕಾಗಂಗಿಲ್ಲ ಅಂತೇಳಿ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡಿದ್ನಿ. ಇವಾಗ ಒಂದು 5 ಗಂಟೆ ಆಗಿತ್ತು. ನಾನು ಸಾನ್ವಿ ಇಬ್ಬರು ತರಕಾರಿ ತರಕೊಂತೀವಿ ನೋಡ್ರಿ.
ಇವತ್ತೆಲ್ಲ ರೂಮ್ ಅದು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ದೇವ್ರ ಮನೆಯೂ ಎಲ್ಲ ಇವತ್ತು ಕ್ಲೀನ್ ಮಾಡ್ರೆ ನಾಳೆ ಪೂಜೆಗೆ ಈಸಿ ಆಕತಿ ಅಂಥೇಳಿ ನಾನು ತಲೆ ಸ್ನಾನದ ಎಲ್ಲ ಮಾಡೀನಿ. ಕರೆ ನಂಗೆ ಮಾಡೋಕ್ಕಾಗಲಿಲ್ಲ, ಯಾಕೋ ಸುಸ್ತು ಆಕತ್ತಿತ್ತು. ಹಾಗಾಗಿ ನಾನು ಅದು ಕೆಲಸನೂ ಏನು ಮಾಡಲಿಲ್ಲ. ಮಲ್ಕೊಂಡೆದ್ಮೇಲೆ ಡೈರೆಕ್ಟ್ ರೆಡಿಯಾಗಿ ಇವಾಗ ತರಕಾರಿ ತರಕ್ಕೆ ಹೊಂಟೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ, ಜಾಸ್ತಿ ದೂರ ಏನಿಲ್ಲ. ಸ್ವಲ್ಪ ಹೊತ್ತು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದಂದ್ರೆ ನಾಳೆಗೆ ಅಡುಗೆ ಎಲ್ಲ ಮಾಡೋಕ್ಕೆ ಸರಿ ಹೋಗ್ತತಿ. ಮತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ ನಾಳೆಗೆ, ಹಾಗಾಗಿ ಇವಾಗನ ತರಕಾರಿ ತರಕ್ಕೆ ಬಂದಿದ್ದೀವಿ ಸಾನ್ವಿ ನಾನು ಇಬ್ಬರು. ಇವಾಗ ತರಕಾರಿ ಎಲ್ಲ ತೊಗೊಳಕತ್ತೀನಿ ನೋಡ್ರಿ. ನಾನು 3 ಡೇಸ್ಗೆ ಸರಿ ತರಕಾರಿ ತೊಗೊಂಡಿರ್ತೀನಿ. ಮೊನ್ನೆನೂ ತೊಗೊಂಡು ಹೋಗಿದ್ನಿ. ಅದು ಸ್ವಲ್ಪ ಎಲ್ಲ ಇನ್ನೂ ಇತ್ತು, ಈರುಳ್ಳಿ ಟೊಮೆಟೊದು ಸ್ವಲ್ಪ ಬೇಕಾಗಿತ್ತು, ಅದನ್ನು ತೊಗೊಂಡು ಹೊಂಟೀನಿ. ಟೈಮ್ ಈಗ 6:15 ಆಯ್ತು ನೋಡ್ರಿ. ತರಕಾರಿ ಆಮೇಲೆ ಸ್ವಲ್ಪ ದಿನಸಿ ತರೋದಿತ್ತು, ಎಲ್ಲನೂ ತೊಗೊಂಡು ಬನ್ನಿ. ಸಾನ್ವಿ ನಾನು ತೊಗೊಂಡು ಬಂದೀವಿ. ಸಾನ್ವಿ ಬಂದು ಮೇಲ್ಗಡೆ ಆಟ ಆಡ್ತಾನೆ ಅಂತ ಹೇಳಕ್ಕೆ ಹೋದ್ಲು. ನಾನು ಈಗೆಲ್ಲ ಕಸ ಗುಡಿಸಿನಿ ನೋಡ್ರಿ. ಇನ್ನು ದೀಪ ಹಚ್ಚಬೇಕು. ಕರೆಂಟ್ ಹೋಗಿದ್ದಾವೆ. ಇದೊಂದು ಚಾರ್ಜಿಂಗ್ ಲೈಟ್ ಇತ್ತು, ಅದನ್ನು ನಾನು ಮಾಡಿದ್ದೀನಿ. ಇನ್ನು ಮುಖ ತೊಳ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಬೇಕು. ಆಮೇಲೆ ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು ನೋಡ್ರಿ. ಏನು ಮಾಡ್ಬೇಕಂತೇಳಿ ಗೊತ್ತಾಗ್ಬಿಟ್ಟು ನನಗಂತೂ ಏನೋ ಟೇಸ್ಟ್ ಅನ್ನಿಸ್ತು. ಅಡುಗೆ ಏನೋ ಮಾಡಿರೋನು ತಿನ್ಬೇಕಂತೇಳಿ ಅನ್ನಿಸ್ತು. ನೋಡೋಣಂತ ಚುರುಮುರಿ ತೊಗೊಂಡು ಬಂದೀನಿ, ಗಿರ್ಮಿಟ್ಟರ ಮಾಡಿರತ್ತಂತೇಳಿ ನೋಡ್ರಿ ತೊಗೊಂಡ್ಬಂದೀನಿ. ಮಾಡೋದಾರೆ ಮಾಡ್ಕೊಂಡು ತಿಂತಾನೆ, ಇಲ್ಲಾಂದ್ರೆ ನೋಡೋಣ ಏನಾದರೂ ಒಂದು ಮಾಡ್ತೇನಂತ. ಏನೂ ಐಡಿಯಾ ಇಲ್ಲ. ಬರೀ ಫಸ್ಟ್ ಮುಖ ತೊಳ್ಕೊಂಡು ಬಂದು ನಾನು ದೇವರಿಗೆ ದೀಪ ಹಚ್ತೇನಂತ. ನಾನು ಮುಖ ಎಲ್ಲ ತೊಳ್ಕೊಂಬಂದು ದೇವ್ರಿಗೆ ದೀಪ ಹಚ್ಚೀನಿ. ಇವಾಗ ಹಂಗೆ ಹಾಲು ಕಾಯ್ಸಕ್ಕಿಟ್ಟು ನಾನು ಚಹಾ ಮಾಡ್ಕೊಳತ್ತೇನೆ ನೋಡ್ರಿ. ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳೀನಿ, ರಾತ್ರಿ ಊಟಕ್ಕೆ ಏನು ಗಿರ್ಮಿಟ್ ಮಾಡಲಿ ಬೇರೆ ಏನಾದರೂ ಮಾಡಲಿ ಅಂತೇಳಿ. ಅವ್ರ ಸರಿ ಆಯ್ತು, ಗಿರ್ಮಿಟ್ ಮಾಡು, ಭಾಳ ದಿವಸ ಆಗಿತ್ತಲ್ಲ ಮಾಡಿಲ್ಲ, ಅದನ್ನ ಮಾಡಂತಂದರು. ಹಾಗಾಗಿ ಗಿರ್ಮಿಟನ್ನು ಮಾಡ್ತೇನೆ ನೋಡ್ರಿ ಇವತ್ತು. ಇವಾಗ ಹುಷಾರಿರಲಿಲ್ಲ, ನಾಲಿಗೆಗೇನು ಟೇಸ್ಟ್ ಅನ್ಸತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಹುಳಿ ಅದು ಹಾಕಿ ಗಿರ್ಮಿಟ್ ಮಾಡಿರ ಟೇಸ್ಟ್ ಚಲೋ ಇರ್ತತಿ ಅಂಥೇಳಿ ಈಗ ಗಿರ್ಮಿಟನ್ನು ಮಾಡ್ತೇನೆ ನಾನು. ಮತ್ತು ನಮ್ಮ ಸಾನ್ವಿ ನಮ್ಮ ಮನೆಯವ್ರು ಇಬ್ಬರು ಬಜ್ಜಿ ಬೇಕಂತ ಕೇಳಕತ್ತಿದ್ರು. ನನಗೂ ಸ್ವಲ್ಪ ಲೈಟಾಗಿ ಕೆಮ್ಮಿತ್ತಲ್ಲ, ಹಂಗಾಗಿ ಬಜ್ಜಿ ಗಿಜ್ಜಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು. ಯಾಕಂದ್ರೆ ನಾಳೆ ಅಮಾವಾಸ್ಯೆ ಐತಿ, ನಾಳೆ ಏನಾದರೂ ಎಣ್ಣೆ ಒಳಗೆ ಫ್ರೈ ಮಾಡಲೇಬೇಕು. ಮತ್ತು ಇವತ್ತು ತಿಂದ ನಾಳೆ ತಿನ್ನೋಕ್ಕಾಗಂಗಿಲ್ಲ ಅಂಥೇಳಿ ನಾನು ಬಜ್ಜಿ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಗಿರ್ಮಿಟ್ ಅಷ್ಟೇ ಮಾಡೀನಿ. ನಮ್ಮ ಮನ್ಯಾಗ ಯಾವಾಗಲೂ ನಾವು ಗಿರ್ಮಿಟ್ ಮಾಡ್ರೆ ಬಜ್ಜಿ ಮಾಡಿಬಿಟ್ಟಿರ್ತೀವಿ. ಹಾಗಾಗಿ ಕೇಳಕತ್ತಿದ್ರು ಇಬ್ಬರು, ನಾನು ಮಾಡಲಿಲ್ಲ. ಬಜ್ಜಿ ಇದ್ದು ಮೆಣಸಿನ್ಕಾಯಿ ಆದ್ರೆ ನಾನು ಮಾಡೋಕ್ಕೆ ಹೋಗಲಿಲ್ಲ ನೋಡ್ರಿ. ಬರೀ ಗಿರ್ಮಿಟ್ ಅಷ್ಟೇ ಮಾಡೀನಿ. ಚಹಾ ಮಾಡಿಕೊಂಡು ಇವಾಗ ಹಾಗೆ ಸ್ವಲ್ಪ ಹಾಲು ಕಾಯಿಸೋದಿತ್ತು, ಹಾಲನ್ನು ಕಾಯಿಸಿ ಇವಾಗ ನಾನು ಚಹಾ ಕುಡಿಯಾಕತ್ತೀನಿ. 1-2 ರಸ್ಕ್ ಎತ್ಕೊಂಡು ತಿಂದ್ರಾತಂತೇಳಿ. ಯಾಕಂದ್ರೆ ನಾನು ಬೆಳಗ್ಗೆ ಟೊಮೆಟೊ ಬಾತು ಏನದು ಸಲಾಡ್ ತಿಂದಿದ್ನೆಲ್ಲ, ಹೊಳ್ಳಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಹಂಗೆ ಮಲಗಿದ್ದು ಆಮೇಲೆ ರೆಡಿ ಆದಕ್ಕೆ ಹಂಗೆ ತರಕಾರಿ ತರಕ್ಕೆ ಹೋಗ್ಬಿಟ್ಟಿದ್ನಿ. ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತು ಅಂತ ಅನ್ಸಕತ್ತಿತ್ತು. ಅದಕ್ಕಾಗಿ 1-2 ರಸ್ಕ್ ತಿಂದ್ರೆ ಅಡುಗೆ ಮಾಡೋವರೆಗೂ ಸ್ವಲ್ಪ ಟೈಮ್ ಹಿಡಿತತ್ತಲ್ಲ, ಅದಕ್ಕಾಗಿ 1-2 ರಸ್ಕ್ ತಿಂದು ಚಹಾ ಕುಡಿದ್ನಿ. ಆಮೇಲೆ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಅವ್ರು ಆಟ ಆಡಕತ್ತಿದ್ರು. ಫಸ್ಟ್ ಮೇಲ್ಗಡೆ ಹೋಗಿದ್ರು ಆಟ ಆಡೋಕ್ಕೆ. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಬಂದು ಆಮೇಲೆ ಇಲ್ಲಿ ಕೆಳಗಡೆ ಆಟ ಆಡಕತ್ತಾರೆ ನೋಡ್ರಿ. ಸಾನ್ವಿನೂ ಮಧ್ಯಾಹ್ನ ಸ್ವಲ್ಪ ವರ್ಕ್ ಮಾಡಿ ಮಲ್ಕೊಂಡಿದ್ಲು. ಆಮೇಲೆ ನಾವು ತರಕಾರಿ ತೊಗೊಂಡು ಬರೋಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಎದ್ದಿದ್ಲಲ್ಲ, ಆವಾಗನೂ ಎಲ್ಲ ಬೇಗ ಬರೆದು ಮುಗಿಸ್ಬಿಟ್ಲು. ಯಾಕಂದ್ರೆ ಆಕೆಗೆ ಸ್ನಿಗ್ಧ ಜೋಡಿ ಆಟ ಆಡೋಕ್ಕೆ ಹೋಗ್ಬೇಕಂತಿತ್ತಲ್ಲ, ಅದಕ್ಕೆ ಬೇಗ ಹೋಮ್ವರ್ಕ್ ಎಲ್ಲ ಮುಗಿಸಿ ತರಕಾರಿ ತರಕ್ಕೆ ಹೋದ್ವಿ. ಬಂದಮೇಲೆ ಆಕೆ ಡೈರೆಕ್ಟ್ ಮೇಲ್ಗಡೆನ ಆಟ ಆಡೋಕ್ಕೆ ಹೋಗ್ಬಿಟ್ಲು. ಇಲ್ಲಿ ಕೆಳಗಡೆ ಬರಲಿಲ್ಲ. ಆಟ ಆಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಇಲ್ಲಿ ಬಂದರು. ಇಲ್ಲೂ ಆಟ ಆಡತ್ತಾರೆ ನೋಡ್ರಿ. ಇದೇನು ಕ್ಯಾಮಲ್ ಸ್ಕೂಲಲ್ಲಿ ಕೊಟ್ಟಿದ್ರು, ಅದ್ರ ಮೇಲೆ ನೋಡ್ರಿ ಸಾನ್ವಿ ನನ್ನ ಹೆಸರು, ನಮ್ಮ ಮನೆಯವ್ರ ಹೆಸರು, ಅಕ್ಕಿ ಹೆಸರು ಬರ್ದಾಳು. ಆಮೇಲೆ ಐ ಲವ್ ಯು ಮಾಮ್ ಡ್ಯಾಡ್ ಅಂತ ಬರ್ದಾಳು. ಆಕೆ ಬಂದು ಸ್ಪೆಲ್ಲಿಂಗ್ ಕೇಳಾಕತ್ತಿದ್ಲು. ಆದ್ರೆ ನಾನು ಇದಕ್ಕೆ ಬರೆಯತ್ತ ಅನ್ನೋದು ಗೊತ್ತಿರಲಿಲ್ಲ. ಹಂಗೆ ಸ್ಪೆಲ್ಲಿಂಗ್ಸ್ ಹೇಳಾಕತ್ತಿದ್ನಿ. ನೋಡ್ರಿ ಎಷ್ಟು ಚಂದ ಬರ್ದಾಳು. ನನಗಂತೂ ಖುಷಿ ಆಯಿತು ನೋಡಿ. ಹಂಗೆ ಇವಾಗ ನಾನು ಗಿರ್ಮಿಟ್ ಮಾಡಕತ್ತೀನಿ ನೋಡ್ರಿ. ಒಂದು ಬಾಳ್ಗಿಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೆ ನಾನು. ಇದಕ್ಕೆ ಗಿರ್ಮಿಟ್ಟಿಗೆ ಜಾಸ್ತಿ ಎಣ್ಣೆ ಬೇಕಾಗ್ತತಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ವಾಟೆದಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಅದಕ್ಕೆ ಶೇಂಗಾ ಹಾಕಿ ಫಸ್ಟ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಖಾರ ಹಾಕಬೇಕು, ಅದರ ಖಾರ ಖಾಲಿ ಆಗಿತ್ತು, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಚೆಂದಾಗ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇಷ್ಟು ಹಾಕಿ ಇದನ್ನು ಮತ್ತೆ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಪೂರ್ತಿ ಇದ್ರೊಳಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಹುಣಸೆ ಹುಳಿ ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ನಾವು ಇದನ್ನು ಚೆಂದಾಗ ಕುದಿಸ್ಕೋಬೇಕು.
ಇದು ಹುಣಸೆ ಹಣ್ಣಿಂದು ಹುಳಿ ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಚೆಂದಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿರಿ. ಈ ಗೊಜ್ಜನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೋಬೋದು. ಬೇಕಾದಾಗ ಚುರ್ಮುರಿಗೆ ಹಾಕಿ ಕಲಿಸ್ಕೋಬೋದು. ಆದ್ರೆ ನಾನೇನು ಸ್ಟೋರ್ ಮಾಡತ್ತಿರಲಿಲ್ಲ, ಒಂದೇ ಟೈಮಿಗೆ ಮಾಡಾಕತ್ತಿದ್ನಿ. ಗೊಜ್ಜು ರೆಡಿ ಆಯಿತು. ಇವಾಗ ಚುರ್ಮುರಿಗೆಲ್ಲ ನಾನೇನು ಈರುಳ್ಳಿ ಗೊಜ್ಜು ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳತ್ತೀನಿ ನೋಡಿರಿ. ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ. ಫಸ್ಟ ಒಂದು ಸ್ವಲ್ಪನ ಗೊಜ್ಜು ಹಾಕ್ಕೊಂಡಿದ್ನಿ, ಮಿಕ್ಸ್ ಮಾಡೀನಿ. ಕಡಿಮೆ ಅಂತ ಅನ್ಸಕ್ಕಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಗೊಜ್ಜಿತ್ತಲ್ಲ ಅದನ್ನು ಪೂರ್ತಿ ಹಾಕ್ಕೊಂಡೇನೆ. ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಸಪ್ರೇಟಾಗಿ ನಾನು ಹಸಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಈರುಳ್ಳಿ ಗೊಜ್ಜೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಎಲ್ಲ ಹಸಿ ತರಕಾರಿನ ಕಟ್ ಮಾಡ್ಕೋಬೇಕು, ಸೇರಿಸ್ಕೋಬೇಕು ನೋಡಿರಿ. ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನು ಇವಾಗ ಸೇರಿಸ್ಕೊಳಕತ್ತೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ನಾನು ಗೊಜ್ಜಿಗೆ ಜಾಸ್ತಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಕಿ ಮಿಕ್ಸ್ ಮಾಡಿದ್ದೇನೆ ನೋಡಿರಿ. ಲಾಸ್ಟಿಗೆ ಇದಕ್ಕೆ ಪುಟಾಣಿದು ಪುಡಿ ಹಾಕ್ಕೊಂಡಿದ್ದೀನಿ. ಪುಟಾಣಿ ಪುಡಿ ಹಾಕಬೇಕು. ಕಡಲೆ ಹಿಟ್ಟು ಹಾಕಿರೋ ಅಷ್ಟೊಂದು ಚಲೋ ಇರೋದಿಲ್ಲದ. ಪುಟಾಣಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ಇದು ಗಿರ್ಮಿಟ್ಟು ರೆಡಿ ಆಯಿತು. ಆಮೇಲೆ ಲಾಸ್ಟಿಗೆ ನಾನು ಶೇಂಗಾ ಹಾಕಿದ್ದೀನಿ, ಅದು ವೀಡಿಯೋದಲ್ಲಿ ಸ್ಕಿಪ್ ಆಗೈತಿ. ಶೇಂಗಾ ಮತ್ತು ಸೇವಾ ಹಾಕಿದ್ದೀನಿ ನೋಡಿರಿ. ಇಷ್ಟು ಹಾಕಿರ ಗಿರ್ಮಿಟ್ಟು ರೆಡಿ ಆಯಿತು. ತಿನ್ನೋಕ್ಕಂತೂ ಅಗದಿ ಟೇಸ್ಟ್ ಇತ್ತು, ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ಸಿಂಪಲ್ಲಾಗಿರೋ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಮತ್ತೆ ಸಿಗ್ತೀನಿ ಅಂತ ನಾಳಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.